ಒಂದು ಪೋರ್ಟಲ್ ಓಪನ್ ಆಗಿ ಸ್ವಲ್ಪ ಜನ ಇದ್ರೊಳಗಡೆ ಬಂದ್ಬಿಡ್ತಾರೆ. ಆದ್ರೆ ಇವರು ಬಂದಿರುವಂತ ಜಾಗದಲ್ಲಿ ಯೋಚನೆಗೂ ಮೀರಿದಂತ ತುಂಬಾನೇ ಸುಂದರವಾಗಿರುವಂತ ಕಾಡಿದೆ. ಹಾಗೆ ದೊಡ್ಡ ದೊಡ್ಡ ಅಸ್ಥಿ ಪಂಜರಗಳೆಲ್ಲ ಇದಾವೆ. ಹೇಳ್ಬೇಕು ಅಂತಂದ್ರೆ ಇವರು ಭೂಮಿನ ಬಿಟ್ಟು ತುಂಬಾನೇ ದೂರ ಬಂದ್ಬಿಟ್ಟಿದ್ದಾರೆ. ಇಲ್ಲಿಂದ ಮುಂದೆ ಇವ್ರ ಜೊತೆ ಏನೇನೆಲ್ಲ ಆಯ್ತು ಅನ್ನೋದೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಷಯ. ಆದ್ರಿಂದ ನನ್ನ ಜೊತೆ ಈ ಮೂವಿನ ಕೊನೆವರೆಗೂ ನೋಡ್ತಾ ಹೋಗಿ. ಅಂದಂಗೆ ಈ ಮೂವಿ ಹೆಸರು ಮೂವಿಯ ಮೊದಲ ಸೀನ್ನಲ್ಲಿ ನ್ಯೂ ವರ್ಲ್ಡ್ ಅನ್ನೋ ಒಂದು ಪ್ರಪಂಚನ ತೋರಿಸ್ತಾರೆ. ಈ ಪ್ರಪಂಚದಲ್ಲಿ ಶಿಪ್ಗಳು ನೀರಿನ ಮೇಲೆ ತೇಲೋದಿಲ್ಲ, ಬದಲಾಗಿ ಮರುಭೂಮಿ ಮೇಲೆ ತೇಲುತ್ತೆ. ಈ ಶಿಪ್ ನಲ್ಲಿರುವಂತ ಜನರು ಇಲ್ಲೇ ಸ್ವಲ್ಪ ದೂರದಲ್ಲಿರುವಂತ ಒಂದು ಟವರ್ ಹತ್ರ ಹೋಗ್ತಿರ್ತಾರೆ. ಈ ಶಿಪ್ ನ ಕ್ಯಾಪ್ಟನ್ ಹೆಸರು ಡಿಯಾಗೋ ಅಂತ. ಡಿಯಾಗೋ ಆ ಟವರ್ ನ ಬಗ್ಗೆ ತುಂಬಾನೇ ಸ್ಟಡಿ ಮಾಡ್ತಿರ್ತಾನೆ. ಇದೇ ಶಿಪ್ ನಲ್ಲಿ ಟೋನಿ ಅನ್ನೋ ಒಬ್ಬ ಬೇಟೆಗಾರನನ್ನು ಕೂಡ ನಮ್ಗೆ ತೋರಿಸ್ತಾರೆ. ಹೀಗೆ ಇವರೆಲ್ಲರೂ ಇವರ ಶಿಪ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮರುಭೂಮಿಯ ಒಳಗಡೆಯಿಂದ ಮಾನ್ಸ್ಟರ್ಸ್ ಗಳು ಬಂದು ಇವರ ಶಿಪ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತವೆ. ಇವರು ಕೂಡ ಹೇಗೋ ಮಾಡಿ ಅವುಗಳ ಜೊತೆ ಫೈಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಟೋನಿ ಹೊರಗಡೆ ಬಿದ್ದೋಗ್ತಾನೆ. ಹಾಗೆ ಶಿಪ್ ಕೂಡ ಮುಂದೆ ಹೋಗೋದಕ್ಕೆ ಶುರು ಮಾಡಿದ್ರಿಂದ ಇವನು ಇಲ್ಲೇ ಉಳ್ಕೊಬಿಡ್ತಾನೆ. ಇದಾದ್ಮೇಲೆ ಸೀನ್ ನಮ್ಮ ಮಾಮೂಲಿ ಪ್ರಪಂಚಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ಒಂದು ಮಿಲಿಟರಿಯ ಟೀಮ್ ನವರು ಮರುಭೂಮಿಗೆ ಬಂದಿರ್ತಾರೆ. ಯಾಕೆಂತಂದ್ರೆ ಮಿಲಿಟರಿಯ ಮತ್ತೊಂದು ಬ್ರಾವೋ ಅನ್ನೋ ಒಂದು ಟೀಮ್ ಈ ಮರುಭೂಮಿಯಲ್ಲಿ ಕಾಣೆ ಆಗೋಗಿರ್ತಾರೆ. ಅವರನ್ನ ಹುಡ್ಕೊಂಡು ಇವರು ಬಂದಿರೋದು. ಅಂದಂಗೆ ಈ ಮಿಲಿಟರಿಯ ಟೀಮ್ ನ ಲೀಡರ್ ನ ಹೆಸರು ನಟಾಲಿ ಅಂತ. ನಂತರ ನಟಾಲಿ ಹಾಗೆಲ್ಲ ಟೀಮ್ ನವರು ಬ್ರಾವೋ ಟೀಮ್ ಅನ್ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಲ್ಲೇ ರೋಡ್ ನಲ್ಲಿ ಪುರಾತನ ಕಲ್ಲುಗಳು ಇವರಿಗೆ ಕಾಣಿಸ್ತವೆ. ಆದ್ರೆ ಅದ್ರ ಬಗ್ಗೆ ಇವರು ಜಾಸ್ತಿ ತಲೆ ಕೆಡ್ಸ್ಕೊಳ್ತೆ ಬ್ರಾವೋ ಟೀಮ್ ಮಿಸ್ ಆಗಿರುವಂತ ಲೊಕೇಶನ್ ಗೆ ಬಂದು ನೋಡಿದ್ರೆ ಆ ಟೀಮ್ ನ ಜೀಪ್ ಗಳ ಟೈರ್ ಗಳ ಗುರುತು ಸ್ವಲ್ಪ ದೂರ ಹೋಗಿ ಮಾಯ ಆಗ್ಬಿಟ್ಟಿರುತ್ತೆ. ಅದನ್ನೇ ಇವರು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ಭಯಂಕರವಾಗಿರುವಂತ ದೊಡ್ಡ ಚಂಡಮಾರುತ ಇವ್ರ ಕಡೆಗೆನೆ ಬರ್ತಿರುತ್ತೆ. ಇವರು ಕೂಡ ಮೊದಲು ಇದರಿಂದ ಸೇಫ್ ಆಗ್ಬೇಕು ಅಂತ ಜೀಪ್ ಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಕೊನೆಗೂ ಚಂಡಮಾರುತದ ಒಳಗಡೆ ಬಂದೇ ಬಿಡ್ತಾರೆ. ಆದ್ರೆ ಆ ಚಂಡಮಾರುತದಿಂದ ಈ ಪುರಾತನ ಕಲ್ಲುಗಳು ಕೂಡ ಹೊಳೆಯೋದಕ್ಕೆ ಶುರು ಮಾಡ್ಬಿಡ್ತವೆ. ಯಾವಾಗ ಇವರು ಜೀಪ್ ಅನ್ನ ತಗೊಂಡು ಈ ಕಲ್ಲುಗಳ ಹತ್ರ ಬರ್ತಾರೋ ಇವರ ಜೀಪ್ ಗಳೆಲ್ಲ ಗಾಳಿಲಿ ತೇಲೋದಕ್ಕೆ ಶುರು ಮಾಡ್ಬಿಡ್ತವೆ. ಸ್ವಲ್ಪ ಹೊತ್ತಿನ ನಂತರ ನೋಡಿದ್ರೆ ಇವರೆಲ್ಲರಿಗೂ ಏನು ಆಗಿರೋದಿಲ್ಲ, ಎಲ್ಲರೂ ಸೇಫ್ ಆಗಿರ್ತಾರೆ. ಆದ್ರೆ ಶಾಕಿಂಗ್ ಆಗಿರುವಂತ ವಿಷಯ ಏನು ಅಂತಂದ್ರೆ ಇವರು ಬಿಳಿ ಮರಳು ಇರುವಂತ ಒಂದು ಮರುಭೂಮಿಲಿ ಸಿಗಾಕೋಬಿಟ್ಟಿರ್ತಾರೆ. ಇಲ್ಲಿಗೆ ನಾವು ಹೇಗ್ ಬಂದ್ವಿ ಅಂತಾನೆ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಹಾಗೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಟವರ್ ಕೂಡ ಇವರಿಗೆ ಕಾಣಿಸುತ್ತೆ. ಈ ಟವರ್ ಬೇರೆ ಯಾವ್ದು ಅಲ್ಲ, ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ಅದೇ ಟವರ್ ಇದು. ಅಂದ್ರೆ ಇವರೆಲ್ಲರೂ ಆ ದೊಡ್ಡ ಚಂಡಮಾರುತದಿಂದ ಮತ್ತೊಂದು ಪ್ರಪಂಚ ಆಗಿರೋ ದ ನ್ಯೂ ವರ್ಲ್ಡ್ ಗೆ ಬಂದು ತಲುಪಿಟ್ಟಿದ್ದಾರೆ ಅಂತ. ಹಾಗೆ ಇವ್ರ ಹತ್ರ ಇರುವಂತ GPS, ಕಾಂಪಾಸ್ ಹಾಗೆ ಯಾವುದೇ ತರದ ಎಲೆಕ್ಟ್ರಾನಿಕ್ ವಸ್ತುಗಳು ಕೆಲಸ ಮಾಡ್ತಿರೋದಿಲ್ಲ. ಹೇಳ್ಬೇಕು ಅಂತಂದ್ರೆ ಈಗ ಇವರು ಎಲ್ಲಿದ್ದಾರೆ ಅನ್ನೋ ಒಂದು ಸಣ್ಣ ಐಡಿಯಾ ಕೂಡ ಇರೋದಿಲ್ಲ. ಆದ್ರೂ ಕೂಡ ಹೇಗಾದ್ರೂ ಮಾಡಿ ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ದಾರಿ ಹುಡುಕ್ತಾ ಮುಂದೆ ಬಂದಾಗ ನೋಡಿದ್ರೆ ಇವರು ಹುಡ್ಕೊಂಡ್ ಬಂದಿರುವಂತ ಬ್ರಾವೋ ಟೀಮ್ ನ ಜೀಪ್ ಗಳೆಲ್ಲ ಇಲ್ಲೇ ಇರ್ತವೆ. ಆದ್ರೆ ಕಂಪ್ಲೀಟ್ ಆಗಿ ಸುಟ್ಟು ಬೂದಿ ಆಗೋಗಿರ್ತವೆ. ಎಷ್ಟು ಭಯಂಕರವಾಗಿ ಬೆಂಕಿನ ಹಾಕಿರ್ತಾರೆ ಅಂತಂದ್ರೆ ಇದ್ರ ಒಳಗಡೆ ಇದ್ದಂತ ಮನುಷ್ಯರು ಕೂಡ ಸುಟ್ಟು ಬೂದಿ ಆಗೋಗಿರ್ತಾರೆ. ಇದನ್ನ ನೋಡಿ ಇವರೆಲ್ಲರೂ ಹೆದರ್ಕೊಂಡು ಮೊದ್ಲು ಇದನ್ನ ಮಿಲಿಟರಿ ಬೇಸ್ಗೆ ತಿಳಿಸ್ಬೇಕು ಅಂತ ಹೇಗೋ ಮಾಡಿ ದಾರಿನ ಹುಡುಕ್ತಾ ಇಲ್ಲಿಂದ ಮುಂದೆ ಸಾಕ್ತಿರ್ಬೇಕಾದ್ರೆ ಸ್ವಲ್ಪ ದೂರದಲ್ಲಿ ನಾವೀಗಾಗ್ಲೇ ನೋಡಿರುವಂತ ಟೋನಿನೂ ಕೂಡ ಇವರೆಲ್ಲರನ್ನು ನೋಡ್ತಿರ್ತಾನೆ. ಆದ್ರೆ ನಟಾಲಿ ಟೀಮ್ ನವರು ಹೀಗೆ ಸ್ವಲ್ಪ ಮುಂದೆ ಬರ್ತಿದ್ದಂಗೆನೆ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಯಾಕೆ ಅಂತಂದ್ರೆ ಒಂದು ದೊಡ್ಡ ಜೀವಿಯ ಅಸ್ಥಿ ಪಂಜರ ಇಲ್ಲಿ ಇರುತ್ತೆ. ಇದು ಯಾವ ಪ್ರಾಣಿಯ ಅಸ್ಥಿ ಪಂಜರ ಅಂತ ಯೋಚನೆ ಮಾಡೋದಕ್ಕೂ ಕೂಡ ಇವರಿಗೆ ಭಯ ಆಗ್ತಿರುತ್ತೆ. ಇದನ್ನ ನೋಡಿ ಟೋನಿ ಇವ್ರ ಹತ್ರ ಬಾಣನ ಹೊಡೆದು ಕರೆಯೋದಕ್ಕೆ ನೋಡ್ತಾನೆ. ಆದ್ರೆ ಅದನ್ನ ಇವರು ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಈ ಜಾಗ ಎಲ್ಲ ಅಲುಗಾಡೋದಕ್ಕೆ ಶುರುವಾಗುತ್ತೆ. ನೋಡಿದ್ರೆ ಮರಳಿನ ಒಳಗಡೆಯಿಂದ ಯಾರೋ ಇವ್ರ ಕಡೆಗೆ ಬರ್ತಿರ್ತಾರೆ. ಅದಕ್ಕೆ ಇವರೆಲ್ಲರೂ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಜೀಪ್ ನಲ್ಲಿ ಹೋಗ್ತಾ ಅದಕ್ಕೆ ಶೂಟ್ ಕೂಡ ಮಾಡ್ತಿರ್ತಾರೆ. ಆದ್ರೆ ಆ ಮಾನ್ಸ್ಟರ್ ಯಾವಾಗ ಹೊರಗಡೆ ಬರುತ್ತೋ ಒಂದು ಜೀಪ್ ಕ್ರಾಶ್ ಆಗಿ ಒಬ್ಬ ಸೋಲ್ಜರ್ ಸಿಗಾಕೋಬಿಡ್ತಾನೆ. ನಂತರ ಆ ದೊಡ್ಡ ಮಾನ್ಸ್ಟರ್ ಹೊರಗಡೆ ಬಂದು ಸಿಗಾಕೊಂಡಿರುವಂತ ಸೋಲ್ಜರ್ ನ ಸಾಯಿಸ್ಬಿಡುತ್ತೆ. ಇದರಿಂದ ಮಿಕ್ಕಿರವರೆಲ್ಲರೂ ಜೀಪ್ ಅನ್ನ ಹತ್ಕೊಂಡು ಸ್ಪೀಡ್ ಆಗಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಇದು ಇವರ ಜೀಪ್ ಮೇಲೂ ಕೂಡ ಅಟ್ಯಾಕ್ ಮಾಡ್ಬಿಡುತ್ತೆ. ಟೋನಿನೂ ಕೂಡ ಇದನ್ನೆಲ್ಲ ನೋಡ್ತಿರ್ತಾನೆ. ಈ ಕಡೆ ಅದೇ ಸಮಯದಲ್ಲಿ ಆ ಮಾನ್ಸ್ಟರ್ ಮತ್ತೊಬ್ಬ ಸೋಲ್ಜರ್ ನ ಸಾಯಿಸ್ಬಿಡುತ್ತೆ. ಆದ್ರೆ ಇವನು ಸಾಯೋದಕ್ಕಿಂತ ಮುಂಚೆ ತುಂಬಾ ಬಾಂಬ್ ಗಳನ್ನ ಅದ್ರ ಮೇಲೆ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಅದು ಡಿಸ್ಟ್ರಾಕ್ಟ್ ಆಗ್ತಿದ್ದಂಗೆನೆ ಇವರು ಕೂಡ ಹತ್ರದಲ್ಲೇ ಇರುವಂತ ಬಂಡೆಗಳ ಹತ್ರ ಓಡ್ತಿರ್ತಾರೆ. ಟೋನಿನೂ ಕೂಡ ಬಾಂಬ್ ಕಟ್ಟಿರುವಂತ ಬಾಣನ ಇದಕ್ಕೆ ಹೊಡಿತಿರ್ತಾನೆ. ಅಷ್ಟರಲ್ಲಿ ಇವರೆಲ್ಲರೂ ಒಂದು ಗುಹೆ ಒಳಗಡೆ ಬಂದು
ಸೇರ್ಕೊಂಡಿದ್ರಿಂದ ಇದಕ್ಕೆ ಅಟ್ಯಾಕ್ ಮಾಡೋದಕ್ಕಾಗದೆ ಮತ್ತೆ ಮರುಭೂಮಿ ಒಳಗಡೆ ಹೊಟ್ಟೋಗುತ್ತೆ. ಇವರೆಲ್ಲರಿಗೂ ಇಷ್ಟೊತ್ವರೆಗೂ ಇವರೆಲ್ಲರೂ ಏನ್ ನೋಡಿದ್ರು ಅಂತ ಇವರ ಕಣ್ಣಿನ ಮೇಲೆ ಇವ್ರಿಗೆ ನಂಬಿಕೆ ಬರ್ತಿರೋದಿಲ್ಲ. ಆದ್ರೂ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಯಾವ್ದಾದ್ರು ದಾರಿ ಇದ್ದೇ ಇರುತ್ತೆ ಅಂತ ಇವರು ಯೋಚನೆ ಮಾಡ್ತಿರ್ಬೇಕಾದ್ರೆ ಚೇಳಿನ ರೀತಿ ಇರುವಂತ ಒಂದು ದೊಡ್ಡ ಕ್ರಿಯೇಚರ್ ಹಿಂದೆಯಿಂದ ಬಂದು ನಟಾಲಿಗೆ ಚುಚ್ಬಿಡುತ್ತೆ. ನಂತರ ಅದನ್ನ ಶೂಟ್ ಮಾಡಿ ಓಡಿಸಿ ಮಿಕ್ತವ್ರು ನೋಡಿದ್ರೆ ಇವಳು ಉಸಿರನ್ನೇ ಆಡ್ತಿರೋದಿಲ್ಲ. ಅದೇ ಸಮಯಕ್ಕೆ ಇನ್ನಷ್ಟು ಕ್ರಿಯೇಚರ್ಸ್ ಗಳು ಬಂದಿದ್ರಿಂದ ನಟಾಲಿನ ಇಲ್ಲೇ ಬಿಟ್ಟು ಮಿಕ್ತವ್ರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಟೋನಿನು ಕೂಡ ದೂರದಿಂದನೇ ಇವರೆಲ್ಲರಿಗೂ ಸಹಾಯ ಮಾಡ್ತಿರ್ತಾನೆ. ಆದ್ರೆ ಜಾಸ್ತಿ ಹೊತ್ತು ಇವರೆಲ್ಲರಿಗೂ ಸರ್ವೈವ್ ಆಗೋದಕ್ಕಾಗೋದಿಲ್ಲ. ಈ ಕ್ರಿಯೇಚರ್ಸ್ ಗಳು ಇವರೆಲ್ಲರನ್ನು ಸಾಯಿಸ್ಬಿಡ್ತವೆ. ಈ ಕಡೆ ಸ್ವಲ್ಪ ಹೊತ್ತಿನ ನಂತರ ಇವಳಿಗೆ ಎಚ್ಚರ ಆಗ್ತಿರುತ್ತೆ. ಆ ಕ್ರಿಯೇಚರ್ ನ ಪಾಯ್ಸನ್ ಇವಳ ಬಾಡಿ ಒಳಗಡೆ ಹೋಗಿದ್ರಿಂದ ಉಸಿರಾಡ್ತಿರ್ಲಿಲ್ಲ ಅಷ್ಟೇ. ಆ ಪಾಯ್ಸನ್ ಕಮ್ಮಿ ಆಗ್ತಿದ್ದಂಗೆನೆ ಮತ್ತೆ ಎಚ್ಚರ ಆಗಿರುತ್ತೆ. ಆದ್ರೆ ಆ ಕ್ರಿಯೇಚರ್ ಬಂದು ಮತ್ತೆ ಇವಳನ್ನ ಪ್ರಜ್ಞೆ ತಪ್ಪಿಸ್ಬಿಡುತ್ತೆ. ಸ್ವಲ್ಪ ಹೊತ್ತಿನ ನಂತರ ಇವಳಿಗೆ ಮತ್ತೆ ಎಚ್ಚರ ಆದಾಗ ನೋಡಿದ್ರೆ ಆ ಕ್ರಿಯೇಚರ್ಸ್ ಗಳು ಇವಳನ್ನ ಬಂದಿ ಮಾಡಿ ಇಟ್ಬಿಟ್ಟಿರ್ತವೆ. ಹೇಗೋ ಮಾಡಿ ಇವಳು ತುಂಬಾ ಕಷ್ಟಪಟ್ಟು ಬಿಡಿಸ್ಕೊಂಡು ಹೊರಗಡೆ ಬಂದ್ರೆ ಈ ಜಾಗನ ನೋಡಿನೇ ಇವಳು ತುಂಬಾನೇ ಹೆದರ್ಕೊಬಿಡ್ತಾಳೆ. ಹಾಗೆ ಸತ್ತಿರುವಂತೆ ಇವಳ ಟೀಮ್ ನವರು ಕೂಡ ಇಲ್ಲೇ ಇರ್ತಾರೆ. ಹೇಳ್ಬೇಕು ಅಂತಂದ್ರೆ ಈ ಜಾಗ ಇರೋದು ಭೂಮಿಯ ಒಳಗಡೆ. ನಂತರ ಇವಳಿಗೆ ಇವಳ ಸಣ್ಣ ಬ್ಯಾಗ್ ನಲ್ಲಿ ಬೆಂಕಿನ ಹಾಕೋ ಸ್ಪ್ರೇ ಸಿಗುತ್ತೆ. ಹಾಗೆ ಒಂದು ಫ್ಲೇರ್ ಲೈಟ್ ಅನ್ನು ಆನ್ ಮಾಡಿಕೊಂಡು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಮುಂದೆ ಹೋಗ್ತಿದ್ರೆ ಈ ಜಾಗ ಅಂತೂ ಮುಗಿತಾನೆ ಇರೋದಿಲ್ಲ. ಮುಂದೆ ಸಾಕ್ತಾ ಸಾಕ್ತಾ ಹೋಗ್ತಾನೆ ಇರ್ತಾಳೆ. ಒಂದು ಜಾಗದಲ್ಲಂತೂ ಇವಳಿಗೆ ಆ ಕ್ರಿಯೇಚರ್ಸ್ ಗಳ ಮೊಟ್ಟೆಗಳೆಲ್ಲ ಕಾಣಿಸ್ಬಿಡ್ತವೆ. ಅದೇ ಸಮಯಕ್ಕೆ ಇನ್ನೂ ಕೂಡ ಬದುಕಿರುವಂತ ಇವಳ ಟೀಮ್ ನ ಒಬ್ಬ ವ್ಯಕ್ತಿ ಇವಳ ಹತ್ರ ಬರ್ತಾನೆ. ಆದ್ರಿಂದ ಇವರಿಬ್ರು ಮೊದ್ಲಿನಿಂದ ಹೊರಗಡೆ ಹೋಗ್ಬೇಕು ಅಂತ ಬೇಗ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಲೈಟ್ ಆಫ್ ಆಯ್ತು ಅಂತ ಮತ್ತೆ ಆನ್ ಮಾಡಿ ನೋಡಿದ್ರೆ ಆ ಕ್ರಿಯೇಚರ್ಸ್ ಗಳು ಇಲ್ಲಿಗೆ ಬಂದ್ಬಿಟ್ಟಿರ್ತವೆ. ಅದೇ ಸಮಯಕ್ಕೆ ಸೋಲ್ಜರ್ ನ ಬಾಡಿ ಒಳಗಡೆ ಆ ಕ್ರಿಯೇಚರ್ಸ್ ಗಳು ಮೊಟ್ಟೆನ ಇಟ್ಟಿರೋದ್ರಿಂದ ಇವನು ಸತ್ತೋಗ್ತಾನೆ. ಹಾಗೆ ಇವಳು ಕೂಡ ಸ್ಪ್ರೇ ಇಂದ ಈ ಕ್ರಿಯೇಚರ್ಸ್ ಗಳ ಮೇಲೆಲ್ಲ ಬೆಂಕಿನ ಹಾಕಿ ಬೆಳಕ್ ಬರ್ತಿರುವಂತ ಜಾಗನ ಫಾಲೋ ಮಾಡ್ತಾ ಹೇಗೋ ಮಾಡಿ ಹೊರಗಡೆ ಬರ್ತಾಳೆ. ಆದ್ರೆ ಅವುಗಳು ಇವಳನ್ನ ಮತ್ತೆ ಒಳಗಡೆ ಎಳ್ಕೊಬಿಡ್ತವೆ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಅವುಗಳಿಂದೆಲ್ಲ ಬಿಡಿಸ್ಕೊಂಡು ಮತ್ತೊಂದ್ಸಲ ಹೊರಗಡೆ ಬಂದು ತಲುಪ್ತಾಳೆ. ನನ್ನ ಒಳಗಡೆನೂ ಕೂಡ ಮೊಟ್ಟೆನ ಇಟ್ಬಿಟ್ಟಿದಾವ ಅಂತ ಇವಳು ತುಂಬಾ ಗಾಬರಿಯಿಂದ ಚೆಕ್ ಮಾಡ್ತಾಳೆ. ಆದ್ರೆ ಆ ರೀತಿ ಏನು ಆಗಿರೋದಿಲ್ಲ. ಆ ಕ್ರಿಯೇಚರ್ಸ್ ಗಳು ಕೂಡ ಇಲ್ಲೇ ಇರ್ತವೆ. ಆದ್ರೆ ಸೂರ್ಯನ ಬೆಳಕಲ್ಲಿ ಅವುಗಳಿಗೆ ಹೊರಗಡೆ ಬರೋದಕ್ಕಾಗೋದಿಲ್ಲ. ನಂತರ ಇವಳ ವೆಡ್ಡಿಂಗ್ ರಿಂಗ್ ಇನ್ನೂ ಕೂಡ ಸೇಫ್ ಆಗಿರುತ್ತೆ. ಇವಳನ್ನ ಮದ್ವೆ ಆಗುವಂತ ಹುಡುಗ ಇವಳಿಗೆ ಕೊಟ್ಟಿರೋದು. ಅದಕ್ಕೆ ಇಲ್ಲಿಂದ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿ ಬುಲೆಟ್ ಅಲ್ಲಿರುವಂತ ಮದ್ದನ್ನ ತೆಗೆದು ಗಾಯಕ್ಕೆ ಹಾಕುತ್ತಾಳೆ, ರಕ್ತ ಬರೋದು ಸ್ಟಾಪ್ ಆಗ್ಲಿ ಅಂತ. ಇದಾದ್ಮೇಲೆ ಇಲ್ಲೇ ಇರುವಂತ ಈ ದೊಡ್ಡ ಬೆಟ್ಟನ ಹತ್ತುತ್ತಾ ಮೇಲೆ ಬಂದಾಗ ನೋಡಿದ್ರೆ ಈ ಬೆಟ್ಟದ ಸುತ್ತಮುತ್ತ ಎಲ್ಲಿ ನೋಡಿದ್ರು ಬರೀ ಮರುಭೂಮಿನೇ ಇರುತ್ತೆ. ಹೀಗೆ ಇವಳು ಪಕ್ಕದಲ್ಲಿ ನೋಡಿದ್ರೆ ಒಂದ್ರ ಮೇಲೆ ಒಂದು ಕಲ್ಲನ್ನ ಇಟ್ಟಿರೋದನ್ನ ನೋಡಿ ಇವಳಿಗೆ ಅನ್ಸುತ್ತೆ ಈ ಜಾಗದಲ್ಲಿ ಬೇರೆ ಯಾರೋ ಇದಾರೆ ಅಂತ. ನಂತರ ಕೆಳಗಡೆ ಬಂದಾಗ ಸ್ವಲ್ಪ ನೀರ್ ಕಾಣಿಸುತ್ತೆ. ಕುಡಿಯೋಣ ಅಂತಂದ್ರೆ ಗಲೀಜಾಗಿರುವಂತ ನೀರು. ಹೀಗೆ ಇವಳು ನೀರನ್ನ ಹುಡುಕ್ತಾ ಮುಂದೆ ಸಾಕ್ತಿರ್ಬೇಕಾದ್ರೆ ಮೇಲೆ ಕುಂತಿರುವಂತ ಟೋನಿನೂ ಕೂಡ ಇವಳನ್ನ ನೋಡ್ತಿರ್ತಾನೆ. ಇದಾದ್ಮೇಲೆ ಯಾವಾಗ ಇವಳು ಇನ್ನು ಸ್ವಲ್ಪ ಮುಂದೆ ಬರ್ತಾಳೋ ಕೆಟ್ಟು ನಿಂತಿರುವಂತ ತುಂಬಾ ಶಿಪ್ ಗಳು ಕಾಣಿಸ್ತವೆ. ಇದ್ರ ಒಳಗಡೆ ಏನಾದ್ರೂ ನೀರ್ ಸಿಗ್ಬೋದು ಅಂತ ಬಂದು ಹುಡುಕಾಡ್ತಿರ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಇವಳ ಸುತ್ತಮುತ್ತ ಯಾರೋ ಓಡಾಡೋ ರೀತಿ ಅನ್ಸುತ್ತೆ. ಅದೇ ಸಮಯಕ್ಕೆ ಟೋನಿ ಬಂದು ಇವಳನ್ನ ಬಂದಿ ಮಾಡೋದಕ್ಕೆ ನೋಡಿದ್ರೆ ಇವಳೊಬ್ಳು ಮಿಲಿಟರಿ ಇವಳು ಆಗಿರೋದ್ರಿಂದ ಇವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾಳೆ. ಆದ್ರೆ ಟೋನಿ ಕೂಡ ಏನು ಕಮ್ಮಿ ಆಗಿರೋದಿಲ್ಲ. ಇವನು ಕೂಡ ಒಬ್ಬ ಬೇಟೆಗಾರ. ಇದರಿಂದ ಅವಳಿಗೆ ಚೆನ್ನಾಗಿ ಹೊಡೆದು ಕೈಯನ್ನ ಕಟ್ಟಾಕ್ತಾನೆ. ಹಾಗೆ ಕತ್ಲ ಹಾಕಿ ಆ ಕ್ರಿಯೇಚರ್ಸ್ ಗಳು ಮತ್ತೊಂದ್ಸಲ ಬರೋಷ್ಟರಲ್ಲಿ ಬೆಟ್ಟದ ಒಳಗಡೆ ಇರುವಂತ ಇವನ ಸೀಕ್ರೆಟ್ ಆಗಿರುವಂತ ಮನೆ ಒಳಗಡೆ ಕರ್ಕೊ ಬಂದ್ಬಿಡ್ತಾನೆ. ಇದಾದ್ಮೇಲೆ ಇಲ್ಲೇ ಇಟ್ಟಿರುವಂತ ನೀರನ್ನ ಕುಡಿದು ಕಲ್ಲಿನ ಮೇಲೆ ಬೆಳೆದಿರುವಂತ ಪಾಚಿನ ತಿಂತಿರ್ತಾನೆ. ಹಾಗೆ ಕ್ರಿಯೇಚರ್ಸ್ ಗಳು ಕೂಡ ಅವುಗಳ ಗೂಡಿಂದ ಹೊರಗಡೆ ಬಂದ್ಬಿಟ್ಟಿರ್ತವೆ. ನಂತರ ಇವನು 2 ಗೊಂಬೆಗಳನ್ನ ಇಟ್ಟು ಪ್ರೇಯರ್ ಮಾಡಿ ಮಲ್ಕೋತಾನೆ. ಇದಾದ್ಮೇಲೆ ಮಾರನೇ ದಿನ ಎದ್ದು ನೋಡಿದ್ರೆ ನಟಾಲಿ ಇನ್ನೂ ಕೂಡ ಮಲಗಿರ್ತಾಳೆ. ಅದಕ್ಕೆ ಇವನು ಹೊರಗಡೆ ಹೋಗಿ ಬರೋಷ್ಟ್ರಲ್ಲಿ ಕೈಯನ್ನ ಬಿಡಿಸ್ಕೊಂಡು ಹಿಂದೆಯಿಂದ ಇವನಿಗೆ ಹೊಡೆದು ಇವನ ಕೈಯನ್ನ ಕಟ್ಟಾಕಿ ನೀರನ್ನ ಕುಡಿಯೋದಕ್ಕೆ ನೋಡಿದ್ರೆ ಅವನು ನೀರನ್ನೇ ಒದ್ದು ಬಿಡ್ತಾನೆ. ಆಗ ಇವಳಿಗೆ ಕೋಪ ಬಂದು ಅವನು ಇಟ್ಟಿರುವಂತ ಗೊಂಬೆಗಳಿಗೆ ಹೊಡೆದು ಬಿಡ್ತಾಳೆ. ಇದರಿಂದ ಮತ್ತೆ ಇವರಿಬ್ಬರ ಮಧ್ಯ ಒಂದು ದೊಡ್ಡ ಫೈಟೇ ಶುರುವಾಗೋಗುತ್ತೆ. ಹೀಗೆ ಇವರು ಫೈಟ್ ಮಾಡ್ತಾ ಬೆಟ್ಟದಿಂದ ಕೆಳಗಡೆ ಬರ್ತಿರ್ತಾರೆ. ಆದ್ರೆ ಟೋನಿ ಮಾತ್ರ ಆ ಕ್ರಿಯೇಚರ್ಸ್ ಗಳ ಗೂಡಿನ ಒಳಗಡೆ ಹೊಟ್ಟೋಗಿರ್ತಾನೆ. ನಂತರ ನಟಾಲಿ ತುಂಬಾ ಕಷ್ಟಪಟ್ಟು ಇವನನ್ನ ಹೊರಗಡೆ ಕರ್ಕೊಂಡ್ ಬರ್ತಾಳೆ. ಇದಾದ್ಮೇಲೆ ಇವಳು ಇವನಿಗೆ ನಾನ್ ನಿನ್ನ ಶತ್ರು ಅಲ್ಲ ಅಂತ ಅರ್ಥ ಮಾಡಿಸಿ ಇವಳ ಹತ್ರ ಸ್ವಲ್ಪ ಚಾಕ್ಲೇಟ್ ಇರುತ್ತೆ
ಇರುತ್ತೆ, ಅದನ್ನ ತಿನ್ನೋದಕ್ಕೆ ಅಂತ ಕೊಡ್ತಾಳೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವನಿಗೆ ಚಾಕ್ಲೇಟ್ ಅಂತಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಯಾಕೆಂತಂದ್ರೆ ಈ ಪ್ರಪಂಚದಲ್ಲಿ ಚಾಕ್ಲೇಟ್ ಅಂತ ಏನು ಇರೋದಿಲ್ಲ. ಅಷ್ಟೇ ಅಲ್ಲದೆ ಇವನಿಗೆ ನಮ್ಮ ಪ್ರಪಂಚದ ಭಾಷೆ ಬರ್ತಿರೋದಿಲ್ಲ, ಯಾವ್ದೋ ವಿಚಿತ್ರವಾಗಿರುವಂತ ಭಾಷೆನ ಮಾತಾಡ್ತಿರ್ತಾನೆ. ಹಾಗೆ ಇಷ್ಟೊತ್ತಿಗೆ ಇವನಿಗೂ ಕೂಡ ಇವಳು ಶತ್ರು ಅಲ್ಲ ಅಂತ ಅರ್ಥ ಆಗಿ ಇವನ ಹತ್ರ ಇರುವಂತ ನೀರನ್ನ ಕೊಡ್ತಾನೆ. ಇವಳು ಕೂಡ ಸಂತೋಷವಾಗಿ ನೀರನ್ನ ಕುಡಿತಾಳೆ. ಇದಾದ್ಮೇಲೆ ಇವನು ಸನ್ನೆ ಮಾಡ್ತಾ ಹೇಳ್ತಾನೆ, ನಾವು ಆ ಟವರ್ ಹತ್ರ ಹೋಗ್ಬೇಕು ಅಂತ. ಆದ್ರೆ ಮಾನ್ಸ್ಟರ್ ಕೂಡ ಇಲ್ಲೇ ಇರುತ್ತೆ, ಅದಕ್ಕೆ ಅದನ್ನ ಸಾಯಿಸೋದಕ್ಕೆ ಜೀಪ್ ಹತ್ರ ಹೋದ್ರೆ ವೆಪನ್ಸ್ ಗಳು ಸಿಗ್ತಾವೆ ಅಂತ ನಟಾಲಿ ಹೇಳ್ತಿರ್ತಾಳೆ. ನಂತರ ಟೋನಿ ಇವಳನ್ನ ಆ ಕ್ರಿಯೇಚರ್ಸ್ ಗಳ ಗೂಡ್ ಹತ್ರ ಕರ್ಕೊಂಡ್ ಬಂದು ಸನ್ನೆ ಮಾಡ್ತಾ ಹೇಳ್ತಿರ್ತಾನೆ, ಆ ಪಾಯ್ಸನ್ ನ ಆ ಮಾನ್ಸ್ಟರ್ ನ ಒಳಗಡೆ ಹಾಕಿದ್ರೆ ಅದು ಪ್ರಜ್ಞೆ ತಪ್ಪಿಡುತ್ತೆ, ಆಗ ನಾವು ಟವರ್ ಹತ್ರ ಹೋಗ್ಬೋದು ಅಂತ. ಈ ಐಡಿಯಾ ಇವಳಿಗೂ ಕೂಡ ಇಷ್ಟ ಆಗುತ್ತೆ. ಇದಾದ್ಮೇಲೆ ನಟಾಲಿ ಹಾಡನ್ನ ಹೇಳ್ತಾ ನಿಂತಿರ್ತಾಳೆ. ನಂತರ ರಾತ್ರಿ ಆಗ್ತಿದ್ದಂಗೆನೆ ಒಂದು ಕ್ರಿಯೇಚರ್ ಇವಳನ್ನ ಫಾಲೋ ಮಾಡ್ಕೊಂಡ್ ಬಂದು ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರುತ್ತೆ. ಆಗ ಇಲ್ಲಿಗೆ ಟೋನಿ ಬಂದು ಇದ್ರ ತಲೆನ ಕತ್ತರಿಸಿ ಹಾಗೆ ವಿಷ ತುಂಬಿರುವಂತ ಇದ್ರ ಕಾಲನ್ನು ಕೂಡ ಕಟ್ ಮಾಡ್ಕೊಂಡು ಮನೆಗೆ ತಗೊಂಡ್ ಬರ್ತಾರೆ. ಇಷ್ಟೊತ್ತಿಗೆ ಇವರಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಗಳಾಗೋಗಿರ್ತಾರೆ. ಇವನಿಗೆ ಇವಳ ಭಾಷೆ ಬರೋದಿಲ್ಲ, ಇವಳಿಗೆ ಇವನ್ ಭಾಷೆ ಬರೋದಿಲ್ಲ, ಆದ್ರೂ ಕೂಡ ಸನ್ನೆನ ಮಾಡ್ತಾ ಹೇಗೋ ಮಾತಾಡ್ಕೋತಿರ್ತಾರೆ. ಹಾಗೆ ಕ್ರಿಯೇಚರ್ಸ್ ಗಳು ಕೂಡ ಇವರ ಮನೆ ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಿರ್ತವೆ, ಆದ್ರೆ ಆಗ್ತಿರೋದಿಲ್ಲ. ಇದಾದ್ಮೇಲೆ ನಮ್ಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಇವನು ಪ್ರೇಯರ್ ಮಾಡ್ತಿದ್ನಲ್ಲ ಆ ಗೊಂಬೆಗಳು, ಅವುಗಳು ಬೇರೆ ಯಾರು ಅಲ್ಲ, ಇವನ ಫ್ಯಾಮಿಲಿ ಅವರು. ಆದ್ರೆ ಈಗ ಅವರು ಬದುಕಿಲ್ಲ. ಈ ವಿಷಯ ಗೊತ್ತಾಗಿ ನಟಾಲಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ನಂತರ ಟೋನಿ ಆ ಕ್ರಿಯೇಚರ್ ಪಾಯ್ಸನ್ ನ ಒಂದು ಬಾಣಕ್ಕೆ ಹಾಕುತ್ತಾನೆ. ಇದಾದ್ಮೇಲೆ ಇವನ ಹತ್ರ ಇರುವಂತ ವೆಪನ್ಸ್ ಗಳನ್ನ ಹೇಗೆ ಯೂಸ್ ಮಾಡೋದು ಅಂತ ಇವಳಿಗೆ ಹೇಳ್ಕೊಡ್ತಿರ್ತಾನೆ. ಇವುಗಳು ಮ್ಯಾಜಿಕಲ್ ವೆಪನ್ಸ್ ಗಳಾಗಿರೋದ್ರಿಂದ ಬೆಂಕಿ ಎಲ್ಲ ಬರ್ತಿರ್ತವೆ. ಹಾಗೆ ಒಂದು ಡ್ರಮ್ ಇಂದ ಮರಳನ್ನ ಹೊರಗಡೆ ಬೀಳೋ ರೀತಿ ಮಾಡಿ ಹೋಗ್ತಾರೆ. ನಂತರ ಮರಳೆಲ್ಲ ಕೆಳಗಡೆ ಬೀಳ್ತಿದ್ದಂಗೆನೆ ಟ್ರ್ಯಾಪ್ ಆಕ್ಟಿವೇಟ್ ಆಗಿ ಮತ್ತೊಂದು ಡ್ರಮ್ ಹೋಗಿ ಮರುಭೂಮಿ ಒಳಗಡೆ ಬೀಳುತ್ತೆ. ಆಗ ಅದನ್ನ ಫಾಲೋ ಮಾಡ್ಕೊಂಡು ಮಾನ್ಸ್ಟರ್ ಹೋಗುತ್ತೆ. ಇದೇ ಸರಿಯಾದ ಸಮಯ ಅಂತ ಇವರಿಬ್ರು ಕೂಡ ಜೀಪ್ ಕಡೆಗೆ ಹೋಗ್ತಿರ್ತಾರೆ. ಆದ್ರೆ ಅಷ್ಟರಲ್ಲಿ ಮಾನ್ಸ್ಟರ್ ಇವರನ್ನ ನೋಡಿ ಇವ್ರ ಕಡೆಗೆನೆ ಬರ್ತಿರುತ್ತೆ. ಇದರಿಂದ ಟೋನಿ ಬೇರೆ ಕಡೆ ಓಡ್ ಬರ್ತಾ ಇದನ್ನ ತನ್ನ ಹಿಂದೆ ಬರೋ ರೀತಿ ಮಾಡಿ ಆ ವಿಷದ ಬಾಣನ ಇದ್ರ ಕಣ್ಣಿಗೆ ಹೊಡಿತಾನೆ. ಆದ್ರೆ ಇದಕ್ಕೆ ಏನು ಆಗದೆ ಇನ್ನೇನು ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ನಟಾಲಿ ಇದಕ್ಕೆ ಶೂಟ್ ಮಾಡ್ತಾ ರಾಕೆಟ್ ಲಾಂಚರ್ ಇಂದ ಬ್ಲಾಸ್ಟ್ ಕೂಡ ಮಾಡ್ಬಿಡ್ತಾಳೆ. ಆದ್ರೂ ಕೂಡ ಇದು ಜೀಪ್ ಮೇಲೆನೆ ಅಟ್ಯಾಕ್ ಮಾಡ್ಬಿಡುತ್ತೆ. ಹಾಗೆ ಅಷ್ಟೇ ಇವಳ ಕತೆ ಮುಗೀತು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಟೋನಿ ಬಂದು ಇದ್ರ ತಲೆಯ ಮಧ್ಯ ಚುಚ್ಚಿಬಿಡ್ತಾನೆ. ಇದರಿಂದ ಅವನನ್ನ ಎಸೆದ್ ಬಿಡುತ್ತೆ. ಆಗ ನಟಾಲಿ ತುಂಬಾ ಕಷ್ಟಪಟ್ಟು ಇದ್ರ ತಲೆ ಹತ್ರ ಬಂದು ಈ ಕತ್ತಿನ ಇನ್ನೂ ಕೂಡ ಜೋರಾಗಿ ಚುಚ್ಚಿ ಕೊನೆಗೂ ಇದನ್ನ ಸಾಯಿಸ್ಬಿಡ್ತಾಳೆ. ಆದ್ರೆ ಟೋನಿ ಪ್ರಜ್ಞೆ ತಪ್ಪಿಟ್ಟಿರ್ತಾನೆ. ಹಾಗೆ ನಟಾಲಿಗೆ ಜೀಪ್ ಹತ್ರ ಒಂದಷ್ಟು ಬ್ಯಾಗ್ ಗಳು ಸಿಕ್ಕಿ ಎತ್ಕೋತಾಳೆ. ನಂತರ ಇವನನ್ನ ಒಂದು ವಸ್ತು ಮೇಲೆ ಮಲಗಿಸ್ಕೊಂಡು ಆ ವಸ್ತುನ ಎಳಿತಾ ಎಳಿತಾ ತುಂಬಾ ಕಷ್ಟಪಟ್ಟು ಟವರ್ ಹತ್ರ ಹೋಗ್ತಿರ್ತಾಳೆ. ಆದ್ರೆ ಇಷ್ಟೊತ್ತಿಗೆ ಕತ್ಲಾಗಿದ್ರಿಂದ ಚಳಿನೂ ಕೂಡ ತುಂಬಾ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಅಷ್ಟೇ ಅಲ್ಲದೆ ಚಂಡಮಾರುತ ಬರೋ ಅಂತ ಸೂಚನೆಗಳು ಕೂಡ ಇವಳಿಗೆ ಸಿಕ್ತಿರ್ತವೆ. ಇದರಿಂದ ಆಗ್ಲೇ ಇವಳಿಗೆ ಬ್ಯಾಗ್ ಗಳು ಸಿಕ್ಕುದ್ವಲ್ಲ, ಆ ಬ್ಯಾಗ್ ನಲ್ಲಿ ಒಂದು ಟೆಂಟ್ ಇರುತ್ತೆ, ಅದನ್ನ ಹಾಕ್ತಾಳೆ. ಇದಾದ್ಮೇಲೆ ಭಯಂಕರವಾಗಿರುವಂತ ಚಂಡಮಾರುತ ಬಂದ್ರು ಕೂಡ ಹೇಗೋ ಮಾಡಿ ನಟಾಲಿ ಸಂಭಾಳಿಸ್ತಿರ್ತಾಳೆ. ನಂತರ ಸೀನ್ ಮಾರನೇ ದಿನಕ್ಕೆ ಶಿಫ್ಟ್ ಆದಾಗ ಇವರ ಟೆಂಟ್ ನ ಮೇಲೆಲ್ಲ ಮರಳುಗಳು ಕುತ್ಕೋಬಿಟ್ಟಿರ್ತವೆ. ಅದನ್ನೇ ಇವಳು ತೆಗಿತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಟೋನಿಗೂ ಕೂಡ ಎಚ್ಚರ ಆಗುತ್ತೆ. ಸರಿ ಅಂತ ಇವರಿಬ್ರು ಸೇರಿ ಟವರ್ ನ ಕಡೆಗೆ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ನಟಾಲಿ ಹಾಗೆ ಇವಳ ಟೀಮ್ ನವರು ಹುಡ್ಕೊಂಡ್ ಬಂದಿದ್ರಲ್ಲ ಬ್ರಾವೋ ಟೀಮ್ ನವರು, ಅವರ ಸುಟ್ಟೋಗಿರುವಂತ ಜೀಪ್ ಗಳು ಕೂಡ ಕಾಣಿಸ್ತವೆ. ಅದನ್ನ ನೋಡ್ತಾನೆ ಇವಳು ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಇವರಿಬ್ರು ಮೈಲಿಗಳ ನಡೀತಾ ನಡೀತಾ ಮುಂದೆ ಬಂದಾಗ ಒಂದು ಜಾಗದಲ್ಲಿ ಒಂದು ಕಾಡು ಇವರಿಗೆ ಸಿಗುತ್ತೆ. ಈ ಕಾಡು ನೋಡೋದಕ್ಕಂತೂ ತುಂಬಾ ಸುಂದರವಾಗಿರುತ್ತೆ. ಅಷ್ಟೇ ಅಲ್ಲದೆ ಡೈನೋಸಾರ್ ಗಳ ರೀತಿ ಕಾಣುವಂತ ಪ್ರಾಣಿಗಳೆಲ್ಲ ಇರ್ತವೆ. ಆಗ ಟೋನಿ ಹೇಳ್ತಾನೆ ಅವುಗಳು ಸಸ್ಯಾಹಾರಿಗಳು ಅಂತ. ನಂತರ ಇವಳು ನೀರ್ ಕುಡಿಯೋದಕ್ಕೆಂತ ಹೋದಾಗ ಅಟ್ಯಾಕ್ ಮಾಡೋದಕ್ಕೆ ಬಂದಂತ ಒಂದು ಮೀನನ್ನ ಟೋನಿ ಸಾಯಿಸ್ಬಿಡ್ತಾನೆ. ಹಾಗೆ ಅದೇ ಮೀನನ್ನ ತಿನ್ನೋದಕ್ಕೆಂತ ಬೇಯಿಸ್ತಿರ್ತಾನೆ. ಅಷ್ಟೇ ಅಲ್ಲದೆ ಇವರು ಹುಡ್ಕೊಂಡ್ ಬಂದಿರುವಂತ ಟವರ್ ಕೂಡ ಇಲ್ಲೇ ಹತ್ರದಲ್ಲಿರುತ್ತೆ. ಇದಾದ್ಮೇಲೆ ಊಟನ ತಿಂತ ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ಯಾಕೆ ಅಂತಂದ್ರೆ ಒಳ್ಳೆ ಊಟನ ತಿಂದು ಇವರು ತುಂಬಾ ದಿನಗಳಾಗಿತ್ತು. ಇದಾದ್ಮೇಲೆ ರಾತ್ರಿ ಆಗುತ್ತೆ. ಟೋನಿ ಇವನ ಫ್ಯಾಮಿಲಿಗೆ ಪ್ರೇಯರ್ ಅನ್ನ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕಾಡಿಂದ ಭಯಂಕರವಾಗಿರುವಂತ ಶಬ್ದಗಳು ಇವರಿಗೆ ಕೇಳಿಸ್ತವೆ. ಅದು ಏನಿರ್ಬೋದು ಅಂತ ಇವರಿಬ್ರು ನೋಡ್ತಿರ್ಬೇಕಾದ್ರೆ ಒಂದು ಡ್ರ್ಯಾಗನ್ ಬಂದು ಕಾಡಿಗೆ ಬೆಂಕಿ ಹಾಕ್ಬಿಡುತ್ತೆ. ಆ ಬೆಂಕಿಗೆ ಹೆದರ್ಕೊಂಡು ಕಾಡ್ನಲ್ಲಿರುವಂತ ಪ್ರಾಣಿಗಳೆಲ್ಲ ಇವ್ರ ಕಡೆಗೆನೆ ಬರೋದಕ್ಕೆ ಶುರು ಮಾಡ್ತವೆ. ಆಗ ಇಲ್ಲಿಗೆ ಡಿಯಾಗೋ ಬಂದು ನಟಾಲಿನ ಕಾಪಾಡ್ತಾನೆ. ನಂತರ ಇವರು ಬೆಂಕಿಯಿಂದ
ಆ ಪ್ರಾಣಿಗಳನ್ನ ಹತ್ರ ಬರದೇ ರೀತಿ ನೋಡ್ಕೊತಿರ್ತಾರೆ. ಅಷ್ಟೇ ಅಲ್ಲದೆ ಡಿಯಾಗೋ ಟೀಮ್ನವರು ಟೋನಿನೂ ಕೂಡ ಕಾಪಾಡ್ತಾರೆ. ಈ ಕಡೆ ನಟಾಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಅಂತ ಬಂದಾಗ ಥ್ಯಾಂಕ್ಸ್ ಹೇಳ್ಬೇಡ ಅಂತ ಹೇಳಿ ಇವಳನ್ನ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಇವಳಿಗೆ ಎಚ್ಚರ ಆದಾಗ ನೋಡಿದ್ರೆ ಒಂದು ಪಂಜರದಲ್ಲಿ ಇವಳನ್ನ ಕೂಡಾಕಿರ್ತಾರೆ. ಹಾಗೆ ಡಿಯಾಗೋ ಟೀಮ್ನವರು ಸುತ್ತ ನಿಂತ್ಕೊಂಡು ನೋಡ್ತಿರ್ತಾರೆ. ನಂತರ ಟೋನಿನೂ ಕೂಡ ಇಲ್ಲಿಗೆ ಬಂದು ಇವಳನ್ನ ತುಂಬಾ ಬೇಜಾರಿಂದ ನೋಡ್ಕೊಂಡು ಹೋಗ್ತಾನೆ. ಅದೇ ಸಮಯಕ್ಕೆ ನಟಾಲಿಗೆ ಇವಳಿರುವಂತ ಪಂಜರದ ಕೆಳಗಡೆ ಒಂದು ಡೋರ್ ಕಾಣಿಸಿ ಇದಕ್ಕೆ ಹಾಕಿರುವಂತ ಲಾಕ್ ಅನ್ನ ಹೊಡೆದಾಕಿ ಕೆಳಗಡೆ ಬರ್ತಾಳೆ. ನೋಡಿದ್ರೆ ಇದೊಂದು ಅಡುಗೆ ಮನೆ. ಇಲ್ಲಿ ಅಡಿಗೆ ಮಾಡುವಂತ ಒಂದು ಬೆಕ್ಕು ಕೂಡ ಇರುತ್ತೆ. ನಂತರ ಟೋನಿ ಬಂದು ಇವಳನ್ನ ಕರ್ಕೊಂಡು ಹೋಗ್ತಾನೆ. ಅಂದಂಗೆ ಬೆಕ್ಕುಗೆ ಅಡಿಗೆ ಮಾಡೋದು ಅಂತಂದ್ರೆ ತುಂಬಾನೇ ಇಷ್ಟ. ನಂತರ ಡಿಯಾಗೋ ಇವಳ ಜೊತೆ ನಮ್ಮ ಪ್ರಪಂಚದ ಭಾಷೆಲೆ ಮಾತಾಡ್ತಾ ಹೇಳ್ತಾ ಹೋಗ್ತಾನೆ. ಟೋನಿ ಹೇಳ್ದ ನಿನ್ನಿಂದ ನಮ್ಗೇನು ಅಪಾಯ ಇಲ್ಲ ಅಂತ. ಅಂದಂಗೆ ಆ ಪೋರ್ಟಲ್ ಇಂದ ನಿಮ್ಮ ಪ್ರಪಂಚದಿಂದ ಇಲ್ಲಿಗೆ ಬಂದಿರೋಳು ನೀನೊಬ್ಳೆ ಏನಲ್ಲ, ನಿನ್ಗಿಂತನೂ ಮುಂಚೆನೆ ತುಂಬಾ ಜನ ಬಂದಿದ್ದಾರೆ ಅಂತ. ಅಂದ್ರೆ ಆ ಜನರಿಂದನೇ ನಮ್ಮ ಪ್ರಪಂಚದ ಭಾಷೆನ ಇವನು ಕಲ್ತ್ಕೊಂಡಿರೋದು. ಇದಾದ್ಮೇಲೆ ಆ ಟವರ್ ನ ತೋರಿಸಿ ಹೇಳ್ತಾ ಹೋಗ್ತಾನೆ. ಆದ್ರೆ ಹೆಸರು ಸ್ಕೈ ಟವರ್ ಅಂತ. ಆ ಟವರ್ ಇಂದಾನೆ ನಿಮ್ಮ ಪ್ರಪಂಚದಿಂದ ನಮ್ಮ ಪ್ರಪಂಚಕ್ಕೆ ಬರೋದಕ್ಕೆ ಪೋರ್ಟಲ್ ಓಪನ್ ಆಗೋದು. ಮೊದಲು ಆ ಟವರ್ ಹತ್ರ ತುಂಬಾನೇ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡುವಂತ ಜನರು ಇದ್ರು. ಅವರು ಎಲ್ಲಿಂದ ಬಂದಿದ್ರು ಅಂತಾನು ಕೂಡ ನಮ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಅವರ ಟೆಕ್ನಾಲಜಿಯಿಂದಾನೆ ಅವರೆಲ್ಲರೂ ಸತ್ತೋದ್ರು. ಈಗ ನಮ್ಗೊಂದು ಡೌಟ್ ಬಂದಿದೆ, ಆ ಟವರ್ ಇಂದ ನಮ್ಮ ಪ್ರಪಂಚ ಹಾಗೆ ನಿಮ್ಮ ಪ್ರಪಂಚಕ್ಕೆ ಏನಾದ್ರೂ ಅಪಾಯ ಆಗ್ಬೋದು ಅಂತ. ಅದಕ್ಕೆ ನಾವ್ ಅದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋಗ್ಬೇಕು. ಆದ್ರೆ ಆ ಟವರ್ ನ ರಾಥಲೋಸ್ ಅನ್ನೋ ಒಂದು ಡ್ರ್ಯಾಗನ್ ಪ್ರೊಟೆಕ್ಟ್ ಮಾಡ್ತಿದೆ. ಆ ಅಡ್ವಾನ್ಸ್ ಟೆಕ್ನಾಲಜಿಯ ಜನರೇ ಆ ಡ್ರ್ಯಾಗನ್ ಅಲ್ಲಿ ಬಿಟ್ಟಿರೋದು. ಅದನ್ನ ಸಾಯಿಸೋದು ತುಂಬಾನೇ ಕಷ್ಟ. ಬೆಂಕಿನ ಉಗುಳೋದಕ್ಕಿಂತ ಮುಂಚೆ ಮಾತ್ರ ಅದು ವೀಕ್ ಆಗಿರೋದು. ಅದನ್ನ ಸಾಯಿಸೋದಕ್ಕೆ ನೀನ್ ನಮ್ಗೆ ಹೆಲ್ಪ್ ಮಾಡಿದ್ರೆ ನೀನು ಮತ್ತೆ ನಿಮ್ಮ ಪ್ರಪಂಚಕ್ಕೆ ಹೋಗೋದಕ್ಕೆ ನಾವು ನಿನ್ಗೆ ಹೆಲ್ಪ್ ಮಾಡ್ತೀವಿ ಅಂತ. ಅದಕ್ಕೆ ಇವಳು ಕೂಡ ಸ್ವಲ್ಪ ಯೋಚನೆ ಮಾಡಿ ಸರಿ ಅಂತ ಒಪ್ಕೋತಾಳೆ. ನಂತರ ಮಾರನೇ ದಿನ ಡಿಯಾಗೋನ ಒಂದು ದೊಡ್ಡ ಟೀಮ್ ಆ ಟವರ್ ಕಡೆಗೆ ಹೋಗ್ತಿರುತ್ತೆ. ನಟಾಲಿ ಕೂಡ ಇವ್ರ ಜೊತೆನೆ ಹೋಗ್ತಿರ್ತಾಳೆ. ಹೀಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಈ ದೊಡ್ಡ ಬೆಟ್ಟ ಗುಡ್ಡಗಳನ್ನೆಲ್ಲ ದಾಟಿ ರಾತ್ರಿ ಆಗೋಷ್ಟರಲ್ಲಿ ಟವರ್ ಹತ್ರ ಬಂದು ತಲುಪ್ತಾರೆ. ಇಲ್ಲಿ ನೋಡಿದ್ರೆ ಈ ಟವರ್ ಸಿಡಿಲನ್ನ ಅಬ್ಸರ್ವ್ ಮಾಡ್ಕೊಂಡು ಅದರ ಸಹಾಯದಿಂದ ನಮ್ಮ ಪ್ರಪಂಚಕ್ಕೆ ಪೋರ್ಟಲ್ ಅನ್ನ ಓಪನ್ ಮಾಡ್ತಿರುತ್ತೆ. ನಂತರ ಇವರು ಸರಿ ಅಂತ ಟವರ್ ನ ಚೆಕ್ ಮಾಡೋದಕ್ಕಿಂತ ಹತ್ರ ಹೋಗ್ತಿದ್ದಂಗೆನೆ ಆ ರಾಥಲೋಸ್ ಅನ್ನೋ ಡ್ರ್ಯಾಗನ್ ಇವರ ಸುತ್ತಮುತ್ತನೇ ಇದೆ ಅನ್ನೋ ಕ್ಲೂಗಳು ಇವರಿಗೆ ಸಿಗೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಇವರು ಕೂಡ ಫೈಟ್ ಮಾಡೋದಕ್ಕೆ ರೆಡಿ ಆಗಿ ಬೇರೆ ಬೇರೆ ಜಾಗಗಳಲ್ಲಿ ಹೋಗಿ ಬಚ್ಚಿಟ್ಕೊಂಡು ಸುತ್ತಮುತ್ತ ನೋಡ್ತಿರ್ತಾರೆ. ಅದು ಎಲ್ಲಿಂದ ಬರುತ್ತೆ, ಯಾವ ಕಡೆಯಿಂದ ಅಟ್ಯಾಕ್ ಮಾಡುತ್ತೆ ಅಂತ. ಹೀಗೆ ಇವರೆಲ್ಲರೂ ನೋಡ್ತಿರ್ಬೇಕಾದ್ರೆ ರಾಥಲೋಸ್ ಒಂದಷ್ಟು ಜನರ ಮೇಲೆ ಬೆಂಕಿನ ಹಾಕಿ ಟವರ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಬಂದಾಗ್ಲೇ ಇದರ ಕ್ರೂರ ರೂಪ ನಮ್ಗೆ ಕಾಣಿಸೋದು. ಹೀಗೆ ಇದು ಅಟ್ಯಾಕ್ ಮಾಡ್ತಾ ಮಾಡ್ತಾ ನ್ಯಾಟಲಿನ ನೋಡಿ ಇವಳಿರುವಂತ ಜಾಗದ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಬೆಂಕಿ ಉಗುಳೋದಕ್ಕಿಂತ ಮುಂಚೆ ವೀಕ್ ಆಗಿರುವಂತ ಇದರ ಗಂಟ್ಲು ಇವಳಿಗೆ ಕಾಣಿಸ್ಬಿಡುತ್ತೆ. ಅದೇ ಸಮಯಕ್ಕೆ ಡಿಯಾಗೋ ಬಂದು ಇವನ ವೆಪನ್ ಇಂದ ಇದರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಟೋನಿನೂ ಕೂಡ ಬಿಲ್ಲು ಬಾಣದಿಂದ ಅದ್ರ ಮೇಲೆ ಬ್ಲಾಸ್ಟ್ ಮಾಡ್ತಿರ್ತಾನೆ. ಇದೇ ಸಮಯದಲ್ಲಿ ಸಿಡಿಲು ಹೊಡೆದು ಈ ಪುರಾತನ ಕಲ್ಲುಗಳು ಹೊಳೆಯೋದಕ್ಕೆ ಶುರು ಮಾಡ್ತವೆ. ಹಾಗೆ ನಮ್ಮ ಪ್ರಪಂಚಕ್ಕೆ ಒಂದು ಪೋರ್ಟಲ್ ಕೂಡ ಓಪನ್ ಆಗೋಗುತ್ತೆ. ನಂತರ ನಟಾಲಿನೂ ಕೂಡ ಇವ್ರ ಜೊತೆ ಸೇರ್ಕೊಂಡು ತುಂಬಾ ಕಷ್ಟಪಟ್ಟು ಇದರ ಜೊತೆ ಫೈಟ್ ಮಾಡ್ತಿರ್ತಾಳೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಕೆಳಗಡೆ ಹಾರಿದಾಗ ಒಂದು ಪೋರ್ಟಲ್ ನ ಒಳಗಡೆ ಬಿದ್ದೋಗ್ತಾಳೆ. ಇದಾದ್ಮೇಲೆ ಸ್ವಲ್ಪ ಹೊತ್ತಿನ ನಂತರ ಇವಳಿಗೆ ಎಚ್ಚರ ಆದಾಗ ಮರುಭೂಮಿಲಿ ಬಿದ್ದಿರ್ತಾಳೆ. ಅದೇ ಸಮಯಕ್ಕೆ ನೋಡಿದ್ರೆ ಮಿಲಿಟರಿಯ ಹೆಲಿಕಾಪ್ಟರ್ಸ್ ಗಳು ಇಲ್ಲಿಗೆ ಬರ್ತಿರ್ತವೆ. ಅಂದ್ರೆ ಕೊನೆಗೂ ಇವಳು ನಮ್ಮ ಪ್ರಪಂಚಕ್ಕೆ ಬಂದು ತಲುಪಿದ್ಲು ಅಂತ. ನಂತರ ಇವಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತಿರ್ತಾರೆ. ಪೋರ್ಟಲ್ ನಲ್ಲಿ ಟ್ರಾವೆಲ್ ಮಾಡಿ ಬಂದಿರೋದ್ರಿಂದ ಸರಿಯಾಗಿ ಇವಳಿಗೆ ಪ್ರಜ್ಞೆ ಇರೋದಿಲ್ಲ. ಆದ್ರೆ ಹೀಗೆ ಹೋಗ್ತಿರ್ಬೇಕಾದ್ರೆ ಒಂದು ದೊಡ್ಡ ಪೋರ್ಟಲ್ ಓಪನ್ ಆಗಿ ರಾಥಲೋಸ್ ಇಲ್ಲಿಗೂ ಕೂಡ ಬಂದು ಇವರ ಹೆಲಿಕಾಪ್ಟರ್ ಗಳ ಮೇಲೆ ಅಟ್ಯಾಕ್ ಮಾಡಿ ಕ್ರಾಶ್ ಮಾಡ್ಬಿಡುತ್ತೆ. ಇದರಿಂದ ಮಿಲಿಟರಿ ಅವರೆಲ್ಲ ಬಂದು ಇದನ್ನ ಸಾಯಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಇದಕ್ಕೆ ಏನು ಆಗ್ತಿರೋದಿಲ್ಲ. ಇವರೆಲ್ಲರನ್ನು ಒಂದೇ ಏಟಿಗೆ ಸಾಯಿಸ್ಬಿಡುತ್ತೆ. ನಂತರ ನಟಾಲಿ ಹೇಗೋ ಮಾಡಿ ಇವಳನ್ನ ಸಂಭಾಳಿಸ್ಕೊಂಡು ಹೊರಗಡೆ ಬಂದು ನೋಡೋಷ್ಟ್ರಲ್ಲಿ ಇದು ಎಲ್ಲರನ್ನು ಸಾಯಿಸ್ತಾ ಜನರನ್ನು ಕೂಡ ತಿನ್ನೋದಕ್ಕೆ ಶುರು ಮಾಡ್ಬಿಟ್ಟಿರುತ್ತೆ. ಅಷ್ಟೇ ಅಲ್ಲದೆ ಯಾವುದೇ ಹೆಲಿಕಾಪ್ಟರ್ ಗಳನ್ನು ಕೂಡ ಬಿಡ್ತಿರೋದಿಲ್ಲ. ಈ ಕಡೆ ನಟಾಲಿಗೆ ಒಂದಷ್ಟು ಬಾಂಬ್ ಗಳು ಸಿಗ್ತವೆ. ಇದಾದ್ಮೇಲೆ ರಾಥಲೋಸ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಒಂದು ದೊಡ್ಡ ಪ್ಲೇನ್ ಬರುತ್ತೆ. ಆದ್ರೆ ಇದು ಈ ಪ್ಲೇನ್ ಕೂಡ ಒಂದೇ ಏಟಿಗೆ ಧ್ವಂಸ ಮಾಡ್ಬಿಡುತ್ತೆ. ಈಗ ಯಾರು ಬದುಕಿರೋದಿಲ್ಲ. ಆಗ ನಟಾಲಿ ಹೊರಗಡೆ ಬಂದು ಇವಳ ಹತ್ರ ಇರುವಂತ ವೆಪನ್ ಸಹಾಯದಿಂದ ರೆಕ್ಕೆ ಹತ್ರ ಬಂದು ಚಾಕುಯಿಂದ ರೆಕ್ಕೆನೆ ಕಟ್ ಮಾಡ್ಬಿಡ್ತಾಳೆ. ಇದರಿಂದ ಇದಕ್ಕೆ ತುಂಬಾನೇ ಕೋಪ ಬಂದು ಅಟ್ಯಾಕ್ ಮಾಡೋದಕ್ಕೆ ಅಂತ ಇದರ ಬಾಯಿಯನ್ನ ಹೊರಗಡೆ ತೆಗಿತಿದ್ದಂಗೆನೆ ನಟಾಲಿ ವೀಕ್ ಆಗಿರುವಂತ ಅದ್ರ ಗಂಟ್ಲಿಗೆ ಬಾಂಬ್ ಅನ್ನ ಹಾಕಿದ್ರಿಂದ ಇದರ ಬಾಡಿಯ ಎಲ್ಲಾ ಕಡೆ ದೊಡ್ಡ ದೊಡ್ಡ ಬ್ಲಾಸ್ಟ್ ಗಳು ಆಗೋಗ್ತವೆ. ಇದರಿಂದ ಇದು ಕೂಡ ಕೆಳಗಡೆ ಬಿದ್ದೋಗಿದ್ರಿಂದ ಇದು ಸತ್ತೋಗಿದೆ ಅಂತ ಅನ್ಕೋತಾಳೆ. ಆದ್ರೆ ಇದು ಇನ್ನೂ ಸತ್ತಿರೋದಿಲ್ಲ. ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾನೆ ಇರುತ್ತೆ.
ಅದೇ ಸಮಯಕ್ಕೆ ಯಾರೋ ಈ ಡ್ರ್ಯಾಗನ್ ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ನೋಡಿದ್ರೆ ಟೋನಿ ನಿರಂತರವಾಗಿ ಇದ್ರ ಮೇಲೆ ಅಟ್ಯಾಕ್ ಮಾಡ್ತಾ ಮತ್ತೆ ಇದರ ಬಾಡಿ ಒಳಗಡೆ ಬಾಂಬ್ ಗಳನ್ನ ಹಾಕಿ ಇವನು ಬ್ಲಾಸ್ಟ್ ಮಾಡಿದ್ರಿಂದ ಈ ಸಲ ಇದು ಕೊನೆಗೂ ಸತ್ತೋಗುತ್ತೆ. ಟೋನಿ ನನಗೋಸ್ಕರ ನನ್ನ ಕಾಪಾಡೋದಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗಿ ನ್ಯಾಟಲಿಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ಇದರಿಂದ ಇನ್ನೂ ಕೂಡ ಒಳ್ಳೆ ಫ್ರೆಂಡ್ಸ್ ಗಳಾಗೋಗ್ತಾರೆ. ಆದ್ರೆ ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ಡಿಯಾಗೋ ಬಂದು ಹೇಳ್ತಾನೆ ಇದೆಲ್ಲ ಇನ್ನೂ ಮುಗ್ದಿಲ್ಲ ಅಂತ. ಅದೇ ಸಮಯಕ್ಕೆ ಒಂದು ದೊಡ್ಡ ಚಂಡಮಾರುತ ಬರ್ತಿರುತ್ತೆ. ಅದರಲ್ಲಿ ಒಂದು ಪೋರ್ಟಲ್ ಓಪನ್ ಆಗಿ ರ್ಯಾಥೋಲಸ್ ನ ರೀತಿನೇ ಕಾಣುವಂತ ಮತ್ತೊಂದು ಡ್ರ್ಯಾಗನ್ ಇಲ್ಲಿಗೆ ಬರುತ್ತೆ. ಇವರು ಕೂಡ ಅದನ್ನ ಸಾಯಿಸ್ಬಿಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಇಲ್ಲಿ ಎಲ್ಲರಿಗೂ ಬರೋ ಒಂದು ಕಾಮನ್ ಆಗಿರುವಂತ ಕನ್ಫ್ಯೂಷನ್ ನ ಕ್ಲಿಯರ್ ಮಾಡ್ಬಿಡ್ತೀನಿ. ನ್ಯೂ ವರ್ಲ್ಡ್ ಅಂದ್ರೆ ಯಾವುದು, ನಮ್ಮ ಪ್ರಪಂಚ ಅಂದ್ರೆ ಯಾವುದು? ಇಲ್ಲಿ ಇವರು ಪ್ಯಾರಲಲ್ ಯೂನಿವರ್ಸ್ ನ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿದ್ದಾರೆ. ಪ್ಯಾರಲಲ್ ಯೂನಿವರ್ಸ್ ಅಂತಂದ್ರೆ ಬೇರೆ ಏನು ಅಲ್ಲ, ನಮ್ಮ ಭೂಮಿ ತರನೇ ಮತ್ತೊಂದು ಭೂಮಿ ಇರುತ್ತೆ. ಆದ್ರೆ ಅದು ಪೋರ್ಟಲ್ ಇಲ್ದೆ ನಮ್ಗೆ ಗೊತ್ತಾಗೋದಿಲ್ಲ. ಯಾಕೆಂತಂದ್ರೆ ಅದಿರೋದು ಬೇರೆ ಡೈಮೆನ್ಷನ್ ನಲ್ಲಿ. ಈ ಮೂವಿಗೆ ಸಂಬಂಧಪಟ್ಟಿರುವಂತ ಇನ್ನೂ ಯಾವ್ದಾದ್ರು ಡೌಟ್ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.